ಕರ್ನಾಟಕ ಡಿಜಿಟಲ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಮು ಅರಕೇರಿ. ಸಂಡೂರು ತಾಲೂಕಿನ ಬನ್ನಿಹಟ್ಟಿ ರೈಲ್ವೆ ಯಾರ್ಡ್ ಅಕ್ರಮ ಅದಿರು ಸಾಗಣೆ ಹಾಗೂ ಯರ್ರಯ್ಯನಹಳ್ಳಿ ಅಕ್ರಮ ಗ್ರಾವೆಲ್ ಸಾಗಣೆ ಪ್ರಕರಣಗಳು ಇದೀಗ ರಾಜಕೀಯ ತಿರುವು ಪಡೆಯುತ್ತಿವೆ. ಈ ಬಗ್ಗೆ ಸಂಡೂರಿನ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿರುವ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಜಿಟಿ ಪಂಪಾಪತಿ, ಪ್ರಕರಣಗಳು ನಡೆದಿರುವ ಎರಡೂ ಸ್ಥಳಗಳ ಪರಿಶೀಲನೆಗೆ ಶಾಸಕ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ಎಂಎಲ್ಸಿ ಸತೀಶ್, ಬಂಗಾರು ಹನುಮಂತು ಸೇರಿ ಜಿಲ್ಲೆ ಹಾಗೂ ರಾಜ್ಯದ ನಾಯಕರುಗಳ ನಿಯೋಗ ತೆರಳಲಿದೆ. ಸರ್ಕಾರ ಸೂಕ್ತ ಕ್ರಮ ವಹಿಸದಿದ್ದಲ್ಲಿ ಪ್ರತಿಭಟನೆ ನಡೆಸುತ್ತೇವೆ ಎಂದರು. ಬನ್ನಿಹಟ್ಟಿ ಅಕ್ರಮ ಅದಿರು ಪ್ರಕರಣ ಬೆಳಕಿಗೆ ಬಂದ ನಂತರ ನನ್ನ ಮೇಲೆ 2 ಪ್ರಕರಣಗಳು ದಾಖಲಾಗಿವೆ. ನವೆಂಬರ್ 11ರಂದು ತೋರಣಗಲ್ಲು ಠಾಣೆ ಮತ್ತು ನವೆಂಬರ್ 26ರಂದು ಸಂಡೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನವೆಂಬರ್ 20ರಂದು ಜಾತಿ ನಿಂದನೆ ಪ್ರಕರಣ ದಾಖಲಾಗಿದ್ದು, ದೂರಿನಲ್ಲಿ ದಾಖಲಾದ ದಿನಾಂಕದಂದು ನಾನು ಎಲ್ಲೆಲ್ಲಿ ಇದ್ದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನೀಡಿದ್ದೇನೆ. ಅಲ್ಲದೆ ಆ ಸ್ಥಳಗಳ ಸಿಸಿಟಿವಿ ಫುಟೇಜ್ಗಳನ್ನು ಭದ್ರಪಡಿಸಬೇಕೆಂದು ಕೋರಿದ್ದೇನೆ. ಮತ್ತೊಂದು ಪ್ರಕರಣದಲ್ಲಿ 40 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿರುವ ಆರೋಪವಿದೆ. ಅದು ಸತ್ಯವಾದರೆ ಅದರ ಆಡಿಯೋ ಬಹಿರಂಗಪಡಿಸಲಿ ಎಂದು ಸವಾಲೆಸೆದರು. ಅಲ್ಲದೆ ಈ ದೂರಿನ ತನಿಖೆಯನ್ನು ಯಾವುದೇ ಕಾರಣಕ್ಕೂ ತೋರಣಗಲ್ ಡಿವೈಎಸ್ಪಿ ವ್ಯಾಪ್ತಿಯ ಅಧಿಕಾರಿಗಳಿಗೆ ವಹಿಸಬಾರದು ಎಂದು ಮೇಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೇನೆ. ಬೇರೆ ಯಾವುದೇ ವಿಭಾಗದ ಅಧಿಕಾರಿಗಳು ತನಿಖೆ ನಡೆಸಲಿ ಎಂದರು. ಬನ್ನಿಹಟ್ಟಿ ರೈಲ್ವೆ ಯಾರ್ಡ್ನಲ್ಲಿ 10-12 ವರ್ಷಗಳಿಂದ ಉಳಿದಿದ್ದ ಸುಮಾರು 15,000 ಟನ್ ಅದಿರಿನಲ್ಲಿ ಈಗಾಗಲೇ 8,000 ಟನ್ನಷ್ಟು ಸಾಗಿಸಲಾಗಿದೆ. ಈ ಪ್ರಕರಣವನ್ನು ಸಿಬಿಐಗೆ ವಹಿಸಲು ಒತ್ತಾಯಿಸಲಾಗುವುದು ಎಂದರು. ಈ ಎರಡೂ ಸ್ಥಳಗಳಲ್ಲಿ ನಡೆದಿರುವ ಗಡಿ ಅದಿರು ಅಕ್ರಮ ಮತ್ತು ಅಕ್ರಮ ಗ್ರಾವೆಲ್ ಪ್ರಕರಣಗಳಲ್ಲಿ ಪೊಲೀಸ್ ಇಲಾಖೆ ಸಿಪಿಐ ಮಹೇಶ್ ಗೌಡ ಅವರು ಹಾಗೂ ತಹಶೀಲ್ದಾರರು, ಅಲ್ಲಿನ ಪಿಎಸ್ಐ ಪೊಲೀಸರು ಭಾಗಿಯಾಗಿದ್ದಾರೆ ಎಂದು ಜಿಟಿ ಪಂಪಾಪತಿ ಆರೋಪಿಸಿದರು. ಬನ್ನಿಹಟ್ಟಿಯಲ್ಲಿ ಅಕ್ರಮವಾಗಿರುವುದರಿಂದಲೇ ಡಿಡಿಯವರು ಪ್ರಕರಣ ದಾಖಲಿಸಿದ್ದಾರೆ. ಅದನ್ನು ಸಾಬೀತುಪಡಿಸಲು ಹಿಂದಿನ ವರ್ಷಗಳ ಸ್ಯಾಟಲೈಟ್ ಫೋಟೋಗಳನ್ನು ಪರಿಶೀಲಿಸಲಿ. ಅಲ್ಲದೆ ಯರ್ರಯ್ಯನಹಳ್ಳಿ ಗ್ರಾವೆಲ್ ಪ್ರಕರಣದಲ್ಲೂ ಅಧಿಕಾರಿಗಳು ಕೇವಲ 11,000 ಟನ್ ಅಕ್ರಮವಾಗಿದೆ ಎಂದಿದ್ದಾರೆ. ಸರಿಸುಮಾರು 1 ಲಕ್ಷ ಟನ್ ಗ್ರಾವೆಲ್ ಸಾಗಣೆಯಾಗಿರುವ ಸಾಧ್ಯತೆ ಇದೆ ಎಂದು ಅನುಮಾನ ವ್ಯಕ್ತಪಡಿಸಿದರು. ಒಟ್ಟಾರೆ ಬನ್ನಿಹಟ್ಟಿ ಅದಿರು ಸಾಗಣೆ ಮತ್ತು ಯರ್ರಯ್ಯನಹಳ್ಳಿ ಗ್ರಾವೆಲ್ ಪ್ರಕರಣಗಳು ಇನ್ನೇನು ಮುಗಿದವು ಎಂದುಕೊಳ್ಳುತ್ತಿರುವಾಗಲೇ ರಾಜಕೀಯ ತಿರುವು ಪಡೆದುಕೊಳ್ಳುವ ಲಕ್ಷಣಗಳು ಎದ್ದು ಕಾಣುತ್ತಿವೆ. ಸತ್ಯಾಸತ್ಯತೆಗಳು ಸೂಕ್ತ ತನಿಖೆಯಿಂದಷ್ಟೇ ಹೊರಬರಬೇಕಿದೆ. ಸ್ನೇಹಿತರೆ, ನೀವಿನ್ನು ನಮ್ಮ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗುವ ಮೂಲಕ ನಮ್ಮ ಎಲ್ಲ ಸುದ್ದಿಗಳ ನಿರಂತರ ನೋಟಿಫಿಕೇಶನ್ ಪಡೆಯಿರಿ. ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನನ್ನ ಮೇಲೆ ಇಲ್ಲ ಸಲ್ಲದ 2 ಆರೋಪಗಳು. ಒಂದು ತೋರಣಗಲ್ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ನಂಬರ್ 158 ಮತ್ತು ಸಂಡೂರು ಪೊಲೀಸ್ ಸ್ಟೇಷನ್ನಲ್ಲಿ 161 ಏನು ಕೇಸ್ ಹಾಕಿದ್ದಾರೆ, FIR ಮಾಡಿಸಿದ್ದಾರೆ. ಅದ್ರ ಬಗ್ಗೆ ತಮಗೆ ಕ್ಲಾರಿಫಿಕೇಶನ್ ಮಾಡೋಕ್ಕೋಸ್ಕರ ಇಲ್ಲಿ ತಮ್ಮನ್ನು ಕರೆದಿರತಕ್ಕಂಥ ಉದ್ದೇಶ. ಇದರಲ್ಲಿ ಯಾಕೆ ಈಗ ಮಾಡ್ತಾ ಇದ್ದಾರೆ ಅನ್ನೋದು ಸಹ ತಮಗೆ ಸಂಕ್ಷಿಪ್ತವಾಗಿ ಹೇಳಕ್ ಇಷ್ಟಪಡ್ತಿದ್ದೇನೆ. 88 ಅಲ್ಲಿ ಸುಮಾರು 1 ಲಕ್ಷ ಟನ್ಗಿಂತ ಹೆಚ್ಚು, ಈಗ ಒಂದು ಸುಮಾರು ಒಂದು 4-5 ತಿಂಗಳ ಹಿಂದೆ ಗ್ರಾವಲ್ ಅನ್ನು ತಗೊಂಡ್ಕೊಂಡು ಹೋಗಿರ್ತಾರೆ. ಅದರಲ್ಲಿ ಕಿಂಗ್ ಪಿನ್ ಮೇನ್ ಮಹೇಶ್ ಗೌಡ ಮತ್ತು ಇಲ್ಲಿನ ತಾಲೂಕು ಆಡಳಿತ ಇನ್ವಾಲ್ವ್ಮೆಂಟ್, ತಹಸೀಲ್ದಾರರು ಮತ್ತು RIಗಳು, VAಗಳು, ಪೊಲೀಸರು, ಸಬ್ ಇನ್ಸ್ಪೆಕ್ಟರ್. ಫಸ್ಟ್ ಕಿಂಗ್ ಪಿನ್ ಇಸ್ ಮಹೇಶ್ ಗೌಡ. ಇದು ಆದ ನಂತರ 3-4 ತಿಂಗಳಾದ ನಂತರ ಬನ್ನಿಹಟ್ಟಿ ರೈಲ್ವೆ ಯಾರ್ಡ್ ಅಲ್ಲಿ ಸುವರ್ಣ ಸ್ಟೀಲ್ಸ್ ಇಂದ ಸುಮ್ಮನೆ ಏನೋ ಬೇಕು ಬೇಡ 4,000 ಟನ್ಗೆ ಒಂದು ಪರ್ಮಿಟ್, ಬಲ್ಕ್ ಪರ್ಮಿಟ್ ಅನ್ನು ಹಾಕೊಂಡು ಸುಮಾರು 120 ಟ್ರಿಪ್ಗಳು ಮಾತ್ರ ಮೂವ್ಮೆಂಟ್ ಆಗಿರ್ತದೆ. ಅಲ್ಲಿಗೆ ಅದರಲ್ಲಿ ಒಂದು 60-70 ಟ್ರಿಪ್ ರೈಲ್ವೆ ಲೈನ್ಗೆ ಅನ್ಲೋಡ್ ಮಾಡಿ ರೇಕ್ ನಂಬರ್ 1 or 2 ಇರ್ಬೇಕದು. ಸ್ವಲ್ಪ ಕನ್ಫ್ಯೂಸ್ ಆಗಿದೆ, ರೆಕಾರ್ಡ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅದೇ ರೀತಿ ಪಕ್ಕಕ್ಕೆ ಅನ್ಲೋಡ್ ಮಾಡಿರ್ತಾರೆ. 30ನೇ ತಾರೀಕು 3 ಗಂಟೆಯಿಂದ ಸುಮಾರು 12 ವರ್ಷಗಳಿಗಿಂತ ಹಿಂದೆ 30ನೇ ತಾರೀಕು 3 ಗಂಟೆಗೆ ಸುಮಾರು ಅಲ್ಲಿ ಒಂದು 15,000 ಟನ್ ವರೆಗೆ ಸ್ಟಾಕ್ ಇರುತ್ತೆ. ಅಲ್ಲಿ ಗಿಡ ಗಂಟೆಗಳು ಎಲ್ಲ ಬೆಳೆದಿರ್ತಾವೆ. ಸುಮಾರು 12 ವರ್ಷಗಳಿಂದ ಇರತಕ್ಕಂಥ ಸ್ಟಾಕ್ ಅದು. ಆ ರೈಲ್ವೆ ಯಾರ್ಡ್ ಅಲ್ಲಿ ಇವರು ಸುಮಾರು ಒಂದು 3,000 ಟನ್ ಹೈ ಗ್ರೇಡ್ ಮೆಟೀರಿಯಲ್ 61-62 ಗ್ರೇಡ್ ಇರತಕ್ಕಂಥದ್ದು, ಸುಮಾರು 6,000 ರೂಪಾಯಿ ವ್ಯಾಲ್ಯೂ ಇರತಕ್ಕಂಥ ಐರನ್ ಓರ್ ಮೆಟೀರಿಯಲ್ ನ ರೈಲ್ವೆ ರೇಕಿಂಗ್ ಲೋಡ್ ಮಾಡಿಸ್ತಾರೆ. ರೈಲ್ವೆ ರೇಕಿಂಗ್ ಲೋಡ್ ಮಾಡಿಸ್ಕೊಳ್ತಾ ಅಲ್ಲಿ ಆ ತೆಗೆದಿರ್ತಕ್ಕಂಥ ಸ್ಥಳದಲ್ಲಿ ಒಂದು 30 ಟ್ರಿಪ್, ಇದಂದ್ರೆ 36 ಗ್ರೇಡ್ ಇಂದು 32-36 ಗ್ರೇಡ್ ಬಂದು ಅದು ಸ್ಪಾಂಜ್ ಪ್ಲಾಂಟ್ ಇಂದ ಬಂದಿರತಕ್ಕಂಥದ್ದು. ಜನರೇಟೆಡ್ ಫೈನ್ಸ್ ಅಂತಾರನ್ನ, ಅಂದ್ರೆ ಆಲ್ರೆಡಿ ಬರ್ನ್ ಆಗ್ಬಿಟ್ಟಿರ್ತದೆ ಶಿವರು. ಆ ಜನರೇಟೆಡ್ ಫೈನ್ಸ್ ನ ಅಲ್ಲಿ ಒಂದು 30-40 ಟ್ರಿಪ್ ಸುರಿಯಿರ್ತಾರೆ. ಅಲ್ಲಿಂದ ಸುಮಾರು 3,000 ಟನ್ ಅಲ್ಲಿ 8,000 ಟನ್ ಸದ್ಯಕ್ಕೆ ಹೋಗಿತ್ತು. ಒಂದು 5,000 ಟನ್ ಯಾವ ರೀತಿ ಟ್ರಕ್ ಮುಖಾಂತರ ಮಾಡಿರೋ ಗೊತ್ತಿಲ್ಲ. ಅದು ಹಿಂದೆ ಹಾಗೆ ಟ್ರಕ್ ಮುಖಾಂತರ ಪಾಸ್ ಆಗಿಬಿಟ್ಟಿದೆ ಅದೆಲ್ಲ.
8,000 ಟನ್, ಈಗ ಇನ್ನೊಂದು 4-5,000 ಟನ್ ಇರ್ಬೋದು ಅಲ್ಲಿ ಇದ್ರೆ. 8,000 ಟನ್ ಹೋಗಿದೆ. 3,000 ಟನ್ ಅರೇಗಿಗೆ 5,000 ಟನ್ ಇವರು ಮೋಸ್ಟ್ಲಿ ಲಾರಿ ಮುಖಾಂತರ ಬೈರ್ಬಿಟ್ಟು ಕಳಿಸಿರ್ಬಹುದು. ಇದನ್ನ 30ನೇ ತಾರೀಕು ನನಗೆ 3 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ. ರಾತ್ರಿ 8 ಗಂಟೆಗೆ ನನಗೆ ಕೆಲವು ಹುಡುಗರು ಹಿಂಗೆ ತುಂಬ್ತದ್ರೆ ಹಿಂಗ ಅಂತ ಹೇಳಿದಾಗ PSI ಅವ್ರಿಗೆ, CPI ಅವ್ರಿಗೆ, SB ಅವ್ರಿಗೆ, IJ ಅವ್ರಿಗೆ ಮತ್ತೆ ವಾಟ್ಸಪ್ ಮೆಸೇಜ್ ನಾನು ಹಾಕ್ತೀನಿ IJ ಮೇಡಮ್ ಅವ್ರಿಗೆ. ಅದಾದ ನಂತರ ಏನು ಆಕ್ಷನ್ ಆಗಲ್ಲ. ಮತ್ತೆ ಹುಡುಗರು ಬಟ್ ನಾನ್ ಮಾಡಿರೋದು ತೋರಣಗಲ್ PSI ಫೋನ್ ಮಾಡಿದ್ದೀನಿ, ಹಿಂಗ ಆಗ್ತದೆ, ಇಲ್ಲಿಗಲ್ ನಡೀತದೆ ನೋಡಿ ಅಂತ. ಆಯ್ತು ಸರ್ ಬಂದು ನೋಡ್ತೀನಿ ಸರ್ ಅಂತೇಳಿ ಅಲ್ಲಿಗೆ ಅದನ್ನು ಸ್ವಿಚ್ ಆಫ್ ಮತ್ತೆ ನೋಡಿದ್ರೆ ಇಲ್ಲ ಅಂತ ಹೇಳಿ ಅದು ಮತ್ತೆ ಬೆಳತಕ್ಕ ನಂಗೆ ನಡೀತೈತೆ. ಬೆಳಿಗ್ಗೆ ಮತ್ತೆ 7:30-8 ಗಂಟೆ ಸುಮಾರು ಮತ್ತೆ ಹುಡುಗರು ಇಲ್ಲ ಮತ್ತೆ ಗಾಡಿ ಕಳಿಸಿರೋ ಹೊಡಿತಾ ಇದಾರೆ, ಏನದು ಅರ್ಥ ಆಗ್ತಾ ಇಲ್ಲ ಅಂದಾಗ ನಾನು ಡೈರೆಕ್ಟ್ ಆಗಿ ಅಡಿಷನಲ್ SP ಫೋನ್ ಮಾಡ್ತೀನಿ. ಫೋನ್ ಮಾಡಿದ ತಕ್ಷಣ ಇಲ್ಲ ಒಂದು 10 ನಿಮಿಷದಲ್ಲಿ ಬರ್ತಾರೆ ಅಂತ ಹೇಳ್ತಾರೆ. 10 ನಿಮಿಷದಲ್ಲಿ ಬರ್ತಾರೆ ಅಂತ ಹೇಳಿದ್ಮೇಲೆ ಒಂದು ಅರ್ಧ ಗಂಟೆ ಹೋಗ್ತಾರೆ. ಅಲ್ಲಿ ಒಬ್ಬ ಉಮಾಶಂಕರ್ ಅಂತೇಳಿ PC ಅವರು ಹೋಗ್ತಾರೆ. ಹೋಗಿ ಅದನ್ನ ತಡೆ ಹಿಡಿದ ಕೂಡಲೇ ಇವರು ಮಹೇಶ್ ಗೌಡ್ರು ಮತ್ತು ಇವರೆಲ್ಲ DSP ಸಬ್ ಇನ್ಸ್ಪೆಕ್ಟರ್ ಎಲ್ಲ ಅಲ್ಲಿ ಸ್ಪಾಟಿಗೆ ಸೇರ್ಕೊಂತಾರೆ. DD ಅವರು ಬರ್ತಾರೆ. ಬಂದು ಏನ್ ಮಾಡ್ತಾರೆ, ಇವರು ರೈಲ್ವೆ ಟ್ರ್ಯಾಕ್ ಇಂದ ಆ ಕಡೆ ಲಿಂಗಳ್ಳಿ ರೋಡ್ ಅಲ್ಲಿ ಬರ್ಬೇಕಾದ್ರೆ ನಿಂದಿಸ್ಕೊಂಡು ಬರ್ತಾರೆ. ಅವ್ರು ನಿಂದಿಸ್ತಾರೆ. ಅಷ್ಟೊತ್ತಿ ಇವ್ರು ಬರ್ತಾರೆ. ಇಲ್ಲ ಗಾಡಿಗಳವರು ದಬಾಸ್ ಅನ್ಲೋಡ್ ಮಾಡಿ ಹೋಗ್ಬಿಡ್ತಾರೆ. ಒಬ್ರಿಗೊಬ್ರು ಆಕ್ಸಿಡೆಂಟ್ ಮಾಡ್ಕೊಂತಾರೆ ಗಾಡಿಗಳಲ್ಲಿ, ಹೋಗ್ಬಿಡ್ತಾರೆ ಗಾಡಿಗಳವರು. ಆ ಉಮಾಶಂಕರ್ ನಿಂತ್ಕೊಂಡು ಕೂಡ DD ಅವ್ರು ಬಂದ್ರೆ ಇದು ಏನಂದ್ರೆ ಇಲ್ಲ ಪರ್ಮಿಟ್ ನಾವು ಕೊಟ್ಟಿದೀವಿ ಅಂತ ಅವರು ಜಸ್ಟ್ ಹೇಳ್ತಾರೆ. ಇದು ಪರ್ಮಿಟ್ಗೂ ತೋರಿಸ್ತಾರೆ ಅವರು. ಅಂದ್ರೆ ಮೊದಲಿಂದ ಅಲ್ಲಿಂದ 120 ನಮ್ದು ಇದು ಅಂತ ಹೇಳ್ತಾರೆ ಆ ಮೇಡಮ್. ಅವ್ರು ಇವ್ರು ಏನ್ ಅಂಡರ್ಸ್ಟ್ಯಾಂಡಿಂಗ್ ಐತೆ ಅಂತ ಕೂಡ ಹೋರಾಟ ಬಿಡ್ತಾರೆ. ಆ DD ಅವ್ರ ಹತ್ರ ನಾವು ಹೋದಾಗ ನಾನು ಎಲ್ಲ ವಾಸ್ತವ ಎಕ್ಸ್ಪ್ಲೇನ್ ಮಾಡಿದೆ. ಆ ಮೇಡಮ್ ಇಲ್ಲ ಇದು ಜಿನಾನಿಟಿ, ಇದು ಕಳ್ತನ ಆಗಿದೆ, ಥೆಫ್ಟ್ ಆಗಿದೆ ಅಂತ ಹೇಳಿ ಆ ಮೇಡಮ್ ಅವ್ರು ಹೇಳಿ ಇದು ನಾನು ಪರ್ಮಿಟ್ ಕೊಡಲ್ಲ, ಇದು ನೋಡಿದ್ರೆ ಈಗ ಗೊತ್ತಾಯ್ತು ಅಂತ ಟೇಪ್ ಹಿಡಿದು ಅಳತೆ ಮಾಡ್ಕೊಂಡು ಏನಂದ್ರೆ ಆಯ್ತು ಏನಾರ ಮಾಡ್ಕೊಳ್ರಿ ಅಂತ ನಾನು ಬಂದ್ಬಿಟ್ಟೆ. ಬಂದಾದ ನಂತರ ಅವರು ಮತ್ತೆ ಬಳ್ಳಾರಿಯವರು ಕೆಲವರು ಏನು ಇನ್ಕ್ಲೂಡ್ ಇದ್ರು ಇಲ್ಲಿ ನಮ್ಮ ಈ ಚೀಲಗಳು, ಮಹೇಶ್ ಗೌಡ್ರ ಚೀಲಗಳು ಮತ್ತು ಅವರು ಇನ್ವಾಲ್ವ್ಮೆಂಟ್ ಇರೋದು ನನಗೆ ಆನಂತರ ಗೊತ್ತಾಗತ್ತೆ ರಾತ್ರಿ. ಯಾರಿಗೆ ಬಳ್ಳಾರಿ ಇನ್ಕ್ಲೂಡ್ ಆದ್ರು ಅಂತೇಳಿ ಅವರು ಬಂದು ಏನೋ ಇದು ಇಲ್ಲ ಹಿಂಗ ತಪ್ಪಾಯ್ತು, ನಾವು ಒಳಗೆ ಹೋಗ್ತೀವಿ, ಕೈಕಾಲು ಇಟ್ಕೊಳಕ್ ಏನೋ ಒಂದು ಮಾಡಕ್ ಹೋದ್ರು. ಆಯ್ತು ಏನಾರ ಮಾಡ್ಕೇರಿ ಏನಾರ ಬಿಡ್ತಾರೆ ಅಂತ ಕಂಪ್ಲೇಂಟ್ ಕೊಟ್ಟರೆ ಇರೋ ವಾಸ್ತವ ಹೇಳಿನಿ, ಅದು ಆಯ್ತು ಅಂತೇಳಿ ಸುಮ್ಮನೆ ಆದ್ವಿ ನಾವು. ಮತ್ತೆ ಅವ್ರು ಕೇಳಿದ್ಮಾಗ ಇಲ್ಲ ರೇಕ್ ಹೋಗ್ಬಿಟ್ಟಿದೆ ಅಂತಲ್ಲ ಅಂತ. ರೇಕ್ ಎಲ್ಲೋಗಿದಪ್ಪ, ಈಗ ಟೋಟ್ಲು ಅವತ್ತಿಗೆ 5 ದಿವಸ ಆಗಿತ್ತು, 5 ದಿನ ಆಯ್ತು ರೇಕ್ ನಿಂತ್ಕೊಂಡು. ಅದು 11ನೇ ತಾರೀಕುವರೆಗೆ ರೇಕ್ ಹಂಗೆ ಇದೆ. 11ನೇ ತಾರೀಕುವರೆಗೆ ರೇಕ್ ಹಂಗೆ ಇದೆ. ಅದಕ್ಕೆ ಸುಮಾರು ₹1 ಕೋಟಿ ಪೆನಾಲ್ಟಿ ಬಿದ್ದಿರ್ಬೋದು. ಅದಕ್ಕೆ ಒಂದು 12ನೇ ತಾರೀಕು ಒಂದು FIR ಮಾಡ್ತಾರೆ ನನ್ನ ಮೇಲೆ. ಏನಂತ ಆ DD ಬಂದು ಎದುರಿಸ್ಬಿಟ್ಟ, ಲೋಕಾಯುಕ್ತರಿಗೆ ಕೊಡ್ತೀನಿ, ಅದಕ್ಕೆ ಕೊಡ್ತೀನಿ ಅಂತೇಳಿ ಎದುರಿಸ್ಬಿಟ್ಟ, ಇರೋದನ್ನೆಲ್ಲ ಲೀಗಲ್ ಮಾಡ್ದ, ನಮ್ಗೆ ದುಡ್ಡು ಡಿಮ್ಯಾಂಡ್ ಮಾಡ್ದ, ಅದು ಮಾಡ್ದ ಇದು ಮಾಡ್ದ ಅಂತೇಳಿ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ನನಗೆ ಒಂದು FIR ಹಾಕಿದ್ರು. ಯಾರಾಗ್ತಾರೆ ಕಂಪ್ಲೇಂಟ್ ಅನ್ನು? ಚಂದ್ರು ಅನ್ನೋರು. ಆ ರೇಕ್ನ ಬೇರೆ ರೈಲ್ವೆ ಟ್ರ್ಯಾಕ್ ತಗೊಂಡೋಗಿ ಪಕ್ಕ ಟ್ರ್ಯಾಕಿಗೆ ಅನ್ಲೋಡ್ ಮಾಡ್ತಾರೆ. ಅನ್ಲೋಡ್ ಮಾಡಿ ರೇಕ್ ಅಷ್ಟೇ ಎಂಟಿ ಹೋಗ್ತದ. ಅದರಲ್ಲಿ ಹೈ ಗ್ರೇಡರ್ನೆಲ್ಲ ನೆಲಕ್ಕೆ ತಿಕ್ತಾರೆ, ಅದನ್ನ ರೋಡಿಗೆ ಹಾಕಿ. ಅದಕ್ಕೆ ಅದು ಇಲ್ಲೇ ಅಲ್ಲೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಅದು ಒಟ್ಟು ಅದು ಅಷ್ಟು ಇನ್ನು ಕೇವಲ 4 ಬಾಕ್ಸ್ ಲೋಡ್ ಆಗ್ಬೇಕಾಗಿತ್ತು ಇನ್ನು ಅವತ್ತು ನೋಡಿ. ಆ ಸ್ಪಾಟ್ ಅಲ್ಲಿ ನನ್ನ ಆರೋಪ ಮಾಡಿದಾಗ DD ಅವರು ಮತ್ತು PSI ಇದ್ರು, DD ಡೆಪ್ಟಿ ಡೈರೆಕ್ಟರ್ ಮತ್ತು PSI ಇದ್ರು. ನಾನು ಹೋದಾಗ ಆ ಸ್ಪಾಟ್ಗೆ ಅವರೇ ಮೊದಲು. ಆ ನಂತರ ನಾನು ಹೋಗಿ ಎಕ್ಸ್ಪ್ಲೇನ್ ಮಾಡಿದೆ. ಆ ಮೇಡಮ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ಮಾಗ ಅವ್ರು ಅರ್ಥ ಆಯ್ತಿದ್ದು ಕರೆಕ್ಟ್ ಥೆಫ್ಟ್ ಆಗಿದೆ, ಕಳ್ತನ ಆಗಿದೆ ಅಂತ. ಮೇಡಮ್ ಅವ್ರಿಗೆ ಪಾಪ ಹೆಣ್ಮಗಳಿಗೆ ಗೊತ್ತಾಗಿಲ್ಲ, ಆ ಕಡೆ ಯಾರ್ಡಿಂದ ಆ ಕಡೆ ಹೋಗ್ಬೇಕು, ಆ ಕಡೆ ಇದು ಬಂದಿದೆ ಮಟೀರಿಯಲ್ ಅಂತ. ಪಾಪ ರೈಲ್ವೆ ಯಾರ್ಡ್ ನೋಡ್ತಿದ್ಲು, ಹೋಗ್ತಿದ್ಲು. ಪೂರ್ತಿ ಎಕ್ಸ್ಪ್ಲೇನ್ ಮಾಡಿದ್ಮಾಗ ಅರ್ಥ ಆದ್ಮ್ಯಾಗ ಅದ್ರದ್ದೆಲ್ಲ ಇದಾಯ್ತು. ಅದಕ್ಕೆ ಇವರು ಸನ್ಮಾನ್ಯ ಕಿಂಗ್ ಪಿನ್ ಮಹೇಶ್ ಗೌಡ್ರು ಅವರು CPI ಸಾಹೇಬ್ರು ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಕೇಸ್ ಮಾಡಿಸ್ತಾರೆ. ಅವ್ರಿಗೆ ಇದು ನಿಜ ಅನ್ನೋದಾಗಿದ್ರೆ ಈ ಅವ್ರಿಗೇನ್ ಕಂಪ್ಲೇಂಟ್ ನ ಬರೀತಾರೆ, ಚಂದ್ರ ಅವ್ರಿಗೆ ಕೂಟ ಏನು ಬರೆಸ್ತಾರೆ, ಕೃಪಾಕೌಶಿತವಾಗಿ ಬರೆಸ್ತಾರೆ. ಅವರು ನನ್ನ ಮ್ಯಾಗ ಅವತ್ತೇ ಈಗ ಒಂದು FIR ಮಾಡ್ಬೋದಾಯ್ತು. 1ನೇ ತಾರೀಕೆ FIR ಮಾಡ್ಬೋದಾಯ್ತು. ಇದು ಜಿನ್ಯಾನಿಟಿ ಇರೋದನ್ನ ನೀವು ರೇಕ್ ಲೋಡ್ ಮಾಡಕ್ ಬಿಡ್ತಾ ಇಲ್ಲ, ನೀನ್ ಈಗ ಮಾಡ್ತಾ ಇದೀಯಾ, ಅಡ್ಡ ಮಾಡ್ತಾ ಇದ್ದ. ಅದಕ್ಕೆ ಇನ್ನೊಂದು ಹೇಳ್ತೀನಿ ಕೇಳಿ. RPF ಪೊಲೀಸ್, ರೈಲ್ವೆ ಪೊಲೀಸ್ 3 ಜನ ಅವತ್ತು ರಾತ್ರಿ ನನಗೆ ಫೋನ್ ಮಾಡ್ತಾರ. ಇದೆಲ್ಲ ಹಿಂಗ ಆದ್ಮಾಗ ನನಗೆ ಒಂದ್ ರೀತಿ ಧಮಕಿ ಹಾಕಕ್ ಸ್ಟಾರ್ಟ್ ಮಾಡ್ದ ಅವನು. ಏನ್ ನೀನ್ ರೇಕ್ ನಿಲ್ಲಿಸ್ಬಿಟ್ಟಿಯಾ, ಲೋಡರ್ ನಿಲ್ಲಿಸ್ಬಿಟ್ಟಿಯಾ, ಇಲ್ಲ ಲೋಡ್ ಆಗೋದು ರೈಲ್ವೆ ಯಾರ್ಡ್ನಾಗ ಏನ್ ಅನ್ಕೊಂಡಿದ್ದು, ನಿಂದ ಏನಾಗ್ತಿದ್ರಾಗ ಐ ಆಮ್ ಅ ಪಬ್ಲಿಕ್ ಅಂತ ಹೇಳಿ. ನಿನ್ಗೆ ಏನಾಗಿದೆ ಈಗ ಫಸ್ಟ್ ಅಂತ ಹೇಳಿ ನಾನೇನ್ ನಿಂದಿರ್ಸಿದ್ದೆ ನೀನ್ ಹೇಳೋ ಅಂತ ಹೇಳಿದ ಅವ್ನಿಗೆ. ನಾನು ಯಾವಾಗ ಅವ್ರು ರೇಸ್ ಆಗೋದಿಲ್ಲ, ಕೂಲ್ ಅಂತ. ಆಯ್ತು ಕೂಲಾಗಿ ಹೇಳು, ನಿನಗೆ ಅದು ಕಳ್ತನ ಆಗೈತಿಲ್ಲ ಅಷ್ಟು ಹೇಳು. ಇಲ್ಲ ನಾನು ಬರ್ತೀನಿ, ನಿಮ್ಮನ್ನ ಕಾಣ್ತೀನಿ ಬಾ ಅಂದೆ. ಬಂದು ಮನೆಗೆ ಕೂತ್ಕೊಂಡ್ರು. ಮನೆಗೆ ಕೂತ್ಕೊಂಡಾಗ ಹಿಂಗ 3 ಕೂತ್ಕೊಂಡ್ರು. ಬೇಸ್ ಎಕ್ಸ್ಪ್ಲೇನ್ ಮಾಡಿ ಹೇಳಿದೆ, ಇದು ಮಟ್ರಲ್ಲಿ ಹಿಂಗ ನಮ್ಗೆ ಗೊತ್ತಿಲ್ಲ ಸರ್, ಅದಕ್ಕೆ ನಾವೇನು ಅನ್ಕೊಂಡ್ಬಿಟ್ಟಿದ್ವಿ, ಗೊತ್ತಿಲ್ಲ ಸರ್ ಅಂತ ಹೇಳಿದ್ರು. ಗೊತ್ತಿಲ್ಲ ಅಂತ ಹೇಳೋದ್ರು. ಆಯ್ತು ಅವ್ರಿಗೆ ಗೊತ್ತಾಗೈತಲ್ಲ ಅಂತ, ಈಗ ನಿಮ್ಗೆ ಗೊತ್ತಾಗೈತಲ್ಲ, ನಿಮ್ ಕಾರ್ಯಪ್ರವೃತ್ತಿ ನೀವು ಮಾಡ್ರಿ ಅಂತ ಹೇಳಿದೆ. ನಾನು ಬಿಟ್ಟು ಮಲ್ಕೊಂಡೆ.
ತಿರ್ಗಾ ಬೆಳಿಗ್ಗೆ ಅವ್ರು ರಿಕ್ವೆಸ್ಟ್ ಮಾಡಿದ್ರು, ಇವ್ರು ಮಾಡಿದ್ರು. ಈ ರೈಲ್ವೆದವರು ಅವ್ರಿಗೆ ಗೊತ್ತಾದ್ರೂ ಯಾಕೆ ಎಫ್ ಐ ಆರ್ ಮಾಡಲಿಲ್ಲ? ಅವರು ಅದಕ್ಕೆ ಹೇಳ್ತಾರ GRPF ಬರುತ್ತೆ, ನಮಗೆ ಬರಲ್ಲ. GRPಗೆ ಅಂದ್ರೆ ಗೌರ್ಮೆಂಟ್ ರೈಲ್ವೆ ಪೊಲೀಸ್ ಅಂತ ಬರುತ್ತೆ GRP. ಇದರಲ್ಲಿ ರೈಲ್ವೆದಲ್ಲಿ 2 ವಿಭಾಗ, RPF ಮತ್ತು GRP. ಅವ್ರಿಗೆ ಬರ್ತದೆ ಸರ್, ನಮಗೆ ಬರಲ್ಲ ಅಂತ ಹೇಳಿದ್ರು. ಗೊತ್ತಾಗಿ ಹೋದ್ಮ್ಯಾಗ ಅದನ್ನ ಕೇಸ್ ಹಾಕ್ತಾರೆ. ಕೇಸ್ ಹಾಕಿದ ಕೂಡಲೇ ಸೀದಾ ನಾನು ಅಲ್ಲಿಂದ ನನ್ನ ಆಡಿಯೋನ ಏನೋ ತಿರುಚಿ ನಾನು ಮಾತಾಡಿಲ್ಲದ್ದು ಸಹ ನನ್ನ ವಾಯ್ಸ್ ಇದು ಮಾಡಿ ಏನೆಲ್ಲ ಮಾಡ್ತಾರೆ. ನಾನು 40 ಲಕ್ಷ ಕೇಳಿದಂತ ಇವತ್ತಿಗೂ ಇನ್ನೂ ಬಿಡಕ್ ರೆಡಿಲ್ಲ. ಬರೀ ಆರೋಪ ಮಾಡಿ ನಾನು ಏನೋ ತೇಜಾವಧೆ ಮಾಡ್ಬೇಕಂತ ಹೊರಟಾದ್ಮ್ಯಾಗ ಮತ್ತೆ ಇದು ನಾನು ರೈಲ್ವೆ ಇಲಾಖೆಗೆ SHO ಒಂದು ಪತ್ರ ಬರಿತೀನಿ. ನಮಗೆ FIR ಆದ್ಮ್ಯಾಗ ಸೀದಾ IG ಮತ್ತೆ SPಗೆ ಇದು ಸ್ವಾರಸ್ಯಕರ ಏನಂತೇಳಿ ಒಂದು ಲೆಟರ್ ಬರ್ತೀನಿ. ಪತ್ರ ಬರೆದು ಸೀದಾ ಡೈರೆಕ್ಟ್ ಆಗಿ ಖುದ್ದಾಗಿ SP ಮೇಡಮ್ ಅವರಿಗೆ ಅವತ್ತು ಎಷ್ಟನೇ ತಾರೀಕು ಕೊಡ್ತೀನಿ? 14ನೇ ತಾರೀಕು SP ಮೇಡಮ್ ಅವರಿಗೆ ಟೋಟಲ್ ಸವಿಸ್ತಾರವಾಗಿ ಇದು ಎದಕ್ಕೆ ತಂದ ಮೇಲೆ ಕೇಸ್ ಆಗ್ತದ್ರೆ ಏನ್ ಮಾಡ್ತಾರೆ ಅಂತ ಎಲ್ಲ ಸವಿಸ್ತಾರವಾಗಿ ಕೊಟ್ಟಾದ್ಮಾಗ SHO ಒಂದು ಪತ್ರ 21ನೇ ತಾರೀಕು ನವೆಂಬರ್ ರೈಲ್ವೆ ಇವರಿಗೆ SHO ಒಂದು ಪತ್ರ ಬರೆದಿದ್ದೀನಿ. ಅಂದ್ರೆ ಈ ರೀತಿ ನಿಮ್ಮ ರೈಲ್ವೆ ಅಲ್ಲಿ ಇಷ್ಟಿತ್ತು, ಹಿಂಗಾಯ್ತು ಅಂತೇಳಿ ಎಲ್ಲರಿಗೆ ಸುಮಾರು 11 ಜನ ಡಿಪಾರ್ಟ್ಮೆಂಟ್ಸ್ ಅದರಲ್ಲಿ ರೈಲ್ವೆದಲ್ಲಿ, ಕಮರ್ಷಿಯಲ್ ಡಿಪಾರ್ಟ್ಮೆಂಟ್, DRM, SP, IG ಸಂಬಂಧಪಟ್ಟ ರೈಲ್ವೆ ಇದಕ್ಕೆ ಬಂದ ಟೋಟಲ್ ಎಲ್ಲರಿಗೆ ಪತ್ರ ಬರಿತೀನಿ. ಈ ಪತ್ರ ಬರೆದಾದ್ಮ್ಯಾಗ ಇವನು ಇನ್ನೂ ಮುಂದುವರಿತಾನೆ ಇದ್ರ ಬಗ್ಗೆ ಎಂಕ್ವೈರಿ ಅಂತೇಳಿ ಒಂದು ಅಟ್ರಾಸಿಟಿ ಕೇಸ್ನ 26ನೇ ತಾರೀಕು ನನ್ನ ಮೇಲೆ ಕೇಸ್ ಬುಕ್ ಮಾಡ್ತಾರೆ. ಆ 26ನೇ ತಾರೀಕು ಯಾವತ್ತು ನಡೆದ ಘಟನೆ ಅಂತ ಹೇಳ್ತಾರೆ, 11ನೇ ತಾರೀಕು ನಡೆದ ಘಟನೆ ಅಂತಾರ. 12ನೇ ತಾರೀಕು ಆಲ್ರೆಡಿ ಒಂದು FIR ಮಾಡಿರ, ಘಟನೆ 11ನೇ ತಾರೀಕು ನಡೆದಂತ ಮತ್ತೆ ಇನ್ನೊಂದು FIR ಆಗ್ತಾರ ಅವರೆಲ್ಲ ಇರೋ ಗ್ರೂಪ್ನಾಗ. ಈಗ ಅದಕ್ಕೆ ಅವ್ರಿಗೆ ಅಷ್ಟೆಲ್ಲ ಆದ್ಮೇಲೆ ಮತ್ತೆ ನಾನು ಒಂದು SPಗೆ ಹೋಗಿ ನಾನು ಅವತ್ತು ಎಲ್ಲೆಲ್ಲಿದ್ದೆ 11ನೇ ತಾರೀಕು ಎಂಬುದೊಂದು ತಮಗೆ ಮನವರಿಕೆ ಮಾಡಿಕೊಡ್ತೇನೆ. 11ನೇ ತಾರೀಕು ನಾನು 4:30 ತನಕ ಮನೆಯಾಗಿದ್ದೀನಿ. ತೋಟದಾಗ ಹೋಗಿದ್ದೀನಿ, ಬಂದೇನಿ. 4:15ಗೆ ನಾನು ಮತ್ತು ಮಂಜು ಶರಣ, ಮಂಜ ನಮ್ಮ ತಾರ್ ಗಾಡಿಯಲ್ಲಿ ಹೋಗ್ತೀವಿ ಸಂಜೀವಿನಿ ಹಾಸ್ಪಿಟ್ಲಿಗೆ. ನನ್ನ ಮನೆಯಲ್ಲಿ ಟೋಟಲ್ CCTV ಇದೆ. ಬೆಡ್ರೂಮ್ ಒಂದು ಬಿಟ್ಟು ಎಲ್ಲ ಕಡೆ CCTV ಇದೆ ನಮ್ಮ ಮನೆ. ಆ 4:12 ಮನೆ ಬಿಡ್ತೀವಿ. ಟೋಟಲ್ ಅಲ್ಲಿ 2 ನಿಮಿಷ ಆದ ತಕ್ಷಣ ಬನ್ನೆಟ್ಟಿ ಟೋಲ್ ಪಾಸ್ ಆಗ್ತತೆ, ತಾರ್ ರಾಕ್ಸ್ ಗಾಡಿ. ಅದಾದ ನಂತರ ಸಂಜೀವಿನಿ ಹಾಸ್ಪಿಟ್ಲಿಗಿಂತ ಬಿಫೋರ್ ಆಗಿ SBI ಬ್ಯಾಂಕು ಮತ್ತು ಬ್ಯಾಂಕ್ ಆಫ್ ಬರೋಡಾ ಮುಂದ್ಲಿಂದ ಪಾಸ್ ಆಗ್ತೀನಿ. ಆವಾಗ ಪ್ರತಿಯೊಂದು ಜಿಂದಲ್ಲಿ ಏನು ಗೇಟ್ಗಳು ರೈಲ್ವೆ ಗೇಟ್ಗಳು ಅಲ್ಲಿ CCTV ಇರ್ತಾವ ಅಂತ ಅಂದ್ಕೊಂಡಿದ್ದೀನಿ. ಮೇನ್ ಗೇಟ್ ಮತ್ತು ಓಲ್ಡ್ ಗೇಟ್ ಸರ್ಕಲ್ ಅಂತ 100% ಇರ್ತವೆ. ಸಂಜೀವಿನಿ ಹಾಸ್ಪಿಟ್ಲ್ ಸರೌಂಡಿಂಗು ಮತ್ತು ಒಳಗಡೆ ಸುಮಾರು 7 ಗಂಟೆವರೆಗೆ ನಾನು ಇರ್ತೇನೆ. ಅದಕ್ಕೆ ಅವ್ರಿಗೆ SP ಮೇಡಮ್ ಅವರಿಗೆ ಇವು ಎಲ್ಲ ನಾನು ಹೋಗಿರ್ತಕ್ಕಂಥ ಜಾಗಗಳು ಅವತ್ತು 11ನೇ ತಾರೀಕು 4:12 ಟೋಟಲ್ ನಾನು 7 ಗಂಟೆವರೆಗೆ ಎಲ್ಲೆಲ್ಲಿ ಇದ್ದೆ, ಆಮೇಲೆ ನನ್ನ ಮೊಬೈಲ್ ಟವರು ಎಲ್ಲವೂ ನೀವು ಭದ್ರಪಡಿಸ್ಬೇಕಂತೇಳಿ ಮೇಡಮ್ SP ಮೇಡಮ್ ಅವರಿಗೆ ಲೆಟರ್ ಕೊಟ್ಟಿದ್ದೀನಿ ರಿಕ್ವೆಸ್ಟಿಂಗು. ತಮ್ಮ ಮುಖಾಂತರ ಸಹ ಆಗ್ರಹಿಸಿ ನಾವು ಜೋಪಾನವಾಗಿ ಕಾದಿರಿಸಿ ಇವನಂತೇಳಿ. ಅದಾದ ನಂತರ 7:12 ಮನೆಗೆ ಬರ್ತೀನಿ. ಮನೆಗೆ ಬಂದಾಗ ಅಲ್ಲೇ ಊಟ ಮಾಡಿ ಮನೆಯಿಂದ ಎಲ್ಲೂ ಹೋಗಲ್ಲ. ಅವ್ರು ಗಾಡಿ ಒಂದು ಬರೀತಾರ KA50 ME 4699 ಗಾಡಿ ತೊಗೊಂಡ್ಬಂದು ನಮಗೆ ನಿಂದ ಸಲ್ಲೆ ಮಾಡಿದೆ ಅಂತ. ಅದು ಬೆಂಗಳೂರಿಂದ ಅವತ್ತು ಸೇಮ್ 11ನೇ ತಾರೀಕು 2:15 ಬರ್ತದೆ ಬೆಂಗಳೂರಿಂದ ಗಾಡಿ ಬಂದಿದ್ದು. ಒಂದು ಚಾರ್ಜಿಂಗ್ ಪಾಯಿಂಟ್ ನಮ್ಮ ಮನೆಯಲ್ಲಿ CCTV ಫುಟೇಜ್, ಅದು ಸಹ CCTV ಕಣ್ಗಾವಲಲ್ಲೇ ಇದೆ. ಗಾಡಿಯಲ್ಲಿ ಚಾರ್ಜಿಂಗ್ ಹಾಕ್ತಿವಿ. ಚಾರ್ಜಿಂಗ್ ಹಾಕಿದ್ದು ರಾತ್ರಿ 9:00ವರೆಗೆ ತನ ಅದೇ ಗಾಡಿ ಅಲ್ಲೇ ಇರ್ತದೆ, ಎಲ್ಲಿ ತೆಗಿಲ್ಲ ನಾವು ಹೊರಗಡೆ. ಆ ಗಾಡಿ ಅಂದ್ರೆ ಚಾರ್ಜಿಂಗ್ ಆಗ್ತಾ ಇರುತ್ತೆ. ನಾನು ಜಿಂದಲ್ಲಿ ಹೋಗಿದ್ದು ತಾರ್ ರಾಕ್ಸ್ ಅಲ್ಲಿ. ಅದು 9:30 ಆದ್ಮ್ಯಾಗ ಆ ಗಾಡಿನ ತಂದು ಮತ್ತೆ ನಮ್ಮ ಪಾರ್ಕಿಂಗ್ ಪ್ಲೇಸ್ಗೆ ಹಾಕ್ತಿವಿ. ಪಾರ್ಕಿಂಗ್ ಪ್ಲೇಸ್ ರೆಕಾರ್ಡೆಡ್ ಇದೆ, ಇದನ್ನು ರೆಕಾರ್ಡೆಡ್ ಇದೆ, ಎಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇಟ್ಟಿದ್ದು. ಅಂದ್ರೆ ಈ ಕಿಂಗ್ ಪಿನ್ ಮಹೇಶ್ ಗೌಡ್ರು ನಮ್ಮನ್ನು ಯಾವ ರೀತಿ ಹಣಿಬೇಕಂತ ಪ್ರಯತ್ನ ಪಡ್ತಾರನ. ಈ ಹಗರಣದ ರೂವಾರಿ ಕಿಂಗ್ ಪಿನ್ ಸಿಪಾಯಿ ಮಹೇಶ್ ಗೌಡ್ರು, ಈ ಹಗರಣದ ರೂವಾರಿ ಕಿಂಗ್ ಪಿನ್ ಸಿಪಾಯಿ ಮಹೇಶ್ ಗೌಡ್ರು ಅವರು ಯಾವ ರೀತಿ ನಮ್ಮನ್ನ ಹತ್ತಿಗೆ ಬಗ್ಗೆ ದುಡಿಬೇಕಂತ ಪ್ರಯತ್ನ ಪಡ್ತಾರೆ ಅಂದ್ರು ನಾನು ಅದಕ್ಕೆ ಎದುರು ಮಗನೇ ಅಲ್ಲ. ಸತ್ಯ ಇದ್ದಾಗ ಇವತ್ತಿನ ನಾಳೆ ಗೆಲುವು ಬರ್ತದೆ. ಇಂಥ 1000 ಕೇಸ್ ಹಾಕಿದ್ರು ನಾನು ಬಗ್ಗೋದಿಲ್ಲ, ಜಗ್ಗೋದಿಲ್ಲ ಅಂತ ಹೇಳಕ್ ತಮ್ಮ ಮುಂದೆ ಇಷ್ಟಪಡ್ತದೆ. ಅಲ್ಲ, ಈಗ ಅವ್ರ ವ್ಯವಹಾರಕ್ಕೆ ಮಹೇಶ್ ಗೌಡ್ರ ಹೆಸರು ಯಾಕೆ ಬಳಸ್ತೀರ ನೀವು? ಈಗ ಅವ್ರು ವ್ಯವಹಾರ ಮಾಡಿದ್ರು, ಅವ್ರು ಸಿಗೇ ಬಿದ್ರು, ಅವ್ರು ಕಂಪ್ಲೇಂಟ್ ಮಾಡಿದ್ರು, ಮಹೇಶ್ ಗೌಡ್ರು ಹೆಂಗ್ ಬಂದ್ರಿ? ಈಗ ತಾವು ಬೆಸ್ಟ್ ಪಾಯಿಂಟಿಗೆ ಬಂದ್ರಿ. ಈಗ ಮಹೇಶ್ ಗೌಡ್ರಿಗೆ ಒಂದು ವ್ಯಾಪ್ತಿ ಇರ್ತದೆ, ಗಸ್ತು ತಿರ್ಗೋದಿರುತ್ತೆ, ಅಲ್ಲಿ ಇನ್ಫಾರ್ಮೇಶನ್ ಇರ್ತದೆ, ಅಲ್ಲಿ ಟೋಟಲ್ ಏನೇನ್ ನಡೀತೈತೆ ವ್ಯವಸ್ಥೆಗಳು ಅಂತ ಎಲ್ಲ ಮಾಹಿತಿ ಸಿಪಿಐಗೆ ಸರ್ಕಲ್ ಇನ್ಸ್ಪೆಕ್ಟರ್ ಇರುತ್ತೆ. ಅದು ಈ 88 ಇತ್ತಲ್ಲ, 88 1 ಲಕ್ಷ ಟನ್ ಒಂದಿನ 2 ದಿನದಿಂದ ಕಳ್ತನ ಮಾಡಕ್ ಬರಲ್ಲ. ಸಾಧ್ಯ ಆಯ್ತಾ ಹೇಳಿ ನೀವು? 1 ಲಕ್ಷ ಟನ್ ಅನ್ನು ಒಂದು ದಿವಸ ಹೊಡೆಯಕ್ಕಾಗುತ್ತಾ? ಸುಮಾರು 3-4 ತಿಂಗಳ ಪ್ರೋಗ್ರಾಮ್ ಅದು.
3-4 ತಿಂಗಳು ಪ್ರೋಗ್ರಾಮ್. ಇವರು ಯಾವುದೋ ಒಂದು ಸ್ಕೂಲಿಗೆ ಎಲ್ಲೋ ಒಂದು ಟ್ರಿಪ್ ಅನ್ಲೋಡ್ ಮಾಡಿದ್ನ 2 ತಿಂಗಳು ಲಾರಿಗಳು ಒಳಗಿಟ್ಟು JCB ಒಳಗಿಡ್ತೀರ. ಯಾವ್ದೋ ಒಂದು ಸ್ಕೂಲ್ ಮುಂದೆ ಒಂದು ಸ್ವಲ್ಪ ಲೆವೆಲ್ ಮಾಡ್ಕೊಳಕ್ ಬಂದಿರೋದು, ಅದು ಗಾಡಿ ಸಿಕ್ಕಿರೋದ ಏನು ಸಿಕ್ಕಿರಲ್ಲ, ಅಲ್ಲ ಅನ್ಲೋಡ್ ಆಗಿದ್ದು ಯಾವ್ದು ಹೇಳಿದ ತಮ್ಮ ಚೀಲಗಳು ಅಂತೇಳಿ ಹೋಗಿ ಅಷ್ಟು 1 ತಿಂಗಳು ಗಟ್ಟು ನಡೀತೀರಾ. ನಿನಗೆ ಅಷ್ಟು ರಾಜಾರೋಸವಾಗಿ ಬಹಿರಂಗವಾಗಿ 1 ಲಕ್ಷ ಟನ್ ಹೋಗಿದ್ದು ನಿನಗೆ ಮಾಹಿತಿ ಇರ್ಲಿಲ್ಲವ. ಆವಾಗ ನೀನ್ ಮಾಡೋ ಆಕ್ಟಿವಿಟಿ ಏನ್ ಮಾಡ್ತದಿ, ನಮ್ಮನ್ನ ಎಷ್ಟು ಪ್ರಯತ್ನ ಪಡ್ತದಿ ಅಂತ ಗೊತ್ತಾಗ್ತದೆ ನಮಗೆ. ಅಂದ್ರೆ ಈ ಕೇಸ್ ಮುಚ್ಚಾಕಿ ನೀನ್ ಏನ್ ಆಕ್ಟಿವಿಟಿ ಮಾಡ್ತಿದಿ ಅಂತಾಳೆ. ಅಷ್ಟು ಬೆಕ್ಕ ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಗೊತ್ತಾಗಲ್ಲ ಅಂತ ಆಗುತ್ತಾ ಹೇಳಿ? ನಿಂದ ಏನೇನು ಇದಾಗುತ್ತೆ? ಹೌದು, ನೀನು ಅಲ್ಲಿ ಗಾಡಿ ಇದಾದ ಕೂಡಲೇ ಸ್ಪಾಟ್ಗಳೆಲ್ಲ ಚೆಕ್ ಮಾಡ್ಬೇಕು. ನೀನು ಎಲ್ಲ ಸರಿದೆ ಬಾ ಅಂತ ಹೇಳ್ಬಿಟ್ರೆ ಹೇಗೆ? ನೀನು ಭಾಗಸ್ಥ ಅದ್ರಾಗ, ನೀನು ಭಾಗಸ್ಥ 150 ಇದ್ರಾಗೂ ಭಾಗಸ್ಥ, 88ನಾಗೂ ಭಾಗಸ್ಥ. ಈಗ ನಾನೊಂದು ಕೇಳ್ತೀನಿ, 8,000 ಟನ್ ಹಾಕಿದ್ರು, ಅದು ಸರಿಲ್ಲ ಅಂತ ಹೇಳಿ ಕೊಟ್ಟ 88 ಈಗ 11,000 ಟನ್ಗೆ ಹಾಕ್ಯಾರ. ಒಂದು ಸಿಂಪಲ್ ಲೆಕ್ಕಾಚಾರ ನೀವು ಮಾಧ್ಯಮದವರು ಸ್ವಲ್ಪ ಅಂತ ಒಂದು ಕೆದಕಿ ಒಂದ್ ಸ್ವಲ್ಪ, ಯಾಕಂದ್ರೆ ದೇಶದ ಸಂಪತ್ತಿಗೆ ರಾಜ್ಯದ ಬೊಕ್ಕಸಕ್ಕೆ ಬರ್ತಕ್ಕಂಥ ದುಡ್ಡು 1 ಎಕರೆ 47 ಸೆಂಟ್ಸ್ ಎನ್ಕ್ರೋಚ್ಮೆಂಟ್ ಅಂದ್ರೆ ತೆಗೆದಿದ್ದಾರೆ ಅಕ್ರಮವಾಗಿ ಅಂತ ಒಂದು ಇದಿದೆ. ಯಾವುದು ತಾಲೂಕು ಸರ್ವೆ ಕೊಟ್ಟರೆ ಹೈಟ್ ಹೆಂಗ್ ಕ್ಯಾಲ್ಕುಲೇಷನ್ ಮಾಡಬೇಕು ಹೇಳಿ ನೋಡೋಣ. ನಮ್ ದೇಶ ಇವತ್ತೇನು ಮೋದಿ ಕೈಯಾಗಿ ಬಂದಾಗ್ಲಿಂದ ಅಪ್ಡೇಟ್ ಆಗಿದೆ, ದೇಶ ಅಪ್ಡೇಟ್ ಆಗಿದೆ. ಸಮುದ್ರದಿಂದ ಆ ಹೈಟು ಎಷ್ಟಿತ್ತು, ಇಲ್ಲಿ ಕೆಳ ಬಾಟಮ್ ಎಷ್ಟೈತಿ ಈಗ ಪ್ರೆಸೆಂಟ್ ಅಂತ ನೋಡಿದ್ರೆ ಆಟೋಮೆಟಿಕ್ ಸಿಗ್ತದೆ ಇವತ್ತು. ಅಷ್ಟು ಅಪ್ಡೇಟ್ ಸಾಫ್ಟ್ವೇರ್ಗಳು ಇದಾವ. ಅದನ್ನ ಮಾಡಿದ್ರೆ ನೀವು ಗೊತ್ತಾಗ್ತಿತ್ತು. ಸುಮಾರು 12 ಮೀಟರ್ ಹೈಟ್ ಅಲ್ಲಿ ನೀವು ತಕ್ಕಂತ ಹೋಗಿರಿ, ಅಪ್ರಾಕ್ಸ್ 12 ಮೀಟರ್ನ ನೀವು ಒಂದ್ ಲೆವೆಲ್ ಹೋಗಿ ಒಂದು ಡೌನ್ ಆಗಿತ್ತು ಏನೇ ಅಂತ ಬಂದ್ರು 8 ಮೀಟರ್ ತಗೊಂಡ್ರು ಒಂದು ಅಪ್ರಾಕ್ಸ್ ಹೇಳಕತ್ತೀನಿ ಎಕ್ಸಾಂಪಲ್, 1 ಎಕರೆ 47 ಸೆಂಟ್ಸ್ಗೆ 6,000 ಚದರ ಸ್ಕ್ವೇರ್ ಮೀಟರ್ ಆಗ್ತದೆ. ನೀನು ಅದನ್ನ 8 ಇದಾಕಿದ್ರೆ 48,000 ಚದರ ಮೀಟರ್ ಆಗ್ತದೆ. ಹೈಟ್ 8 ತಗೊಂಡ್ರೆ 48,000 ಚದರ ಮೀಟರ್ನ ನೀನು ಹೋಗಿ 1 ಟನ್ಗೆ ಅಪ್ರಾಕ್ಸ್ ನೀವು ಗೂಗಲ್ ಚೆಕ್ ಮಾಡಿ ಗ್ರಾವಲ್ ಎಷ್ಟು ಬರುತ್ತೆ 1 ಚದರ ಮೀಟರ್ಗೆ ಅಂತ ಚೆಕ್ ಮಾಡಿದ್ರೆ, ಚದರ ಕ್ಯೂಬ್ ಮೀಟರ್ಗೆ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡಿದ್ರೆ 1.5 ಟನ್ಸ್ ಇಂದ 1.8 ಟನ್ಸ್ ಅಂತ ಹೇಳುತ್ತೆ. ಅಂದ್ರೆ 1.5ರಿಂದ 1500 ಕೆಜಿ 15,000 ಸಾರಿ 1 ಟನ್ನು 500 ಕೆಜಿ ಇಂದ 1 ಟನ್ 800 ಕೆಜಿ ವರೆಗೆ ಬರುತ್ತೆ ಅಂತೇಳಿ ಅದು ಹೇಳ್ತದೆ. ಅಂದ್ರೆ 1.5 ಟನ್ ಇಂದ 1.8 ಟನ್ ವರೆಗೆ ಬರ್ತದೆ ಅಂತ. ನೀವು ಅಪ್ರಾಕ್ಸ್ 1.5 ಟನ್ಗೆ ಹಾಕಿದ್ರು 48,000 ಟನ್ಗೆ 48,000 ಕ್ಯೂಬ್ ಮೀಟರ್ಗೆ 48,000 ಕ್ಯೂಬ್ ಮೀಟರ್ಗೆ ಎಷ್ಟು ಆಗ್ತದೆ? ಅದ್ರ ಕ್ವಾಂಟಿಟಿನ ಕಡಿಮೆ ತೋರಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕಡಿಮೆ 11,000 ಟನ್ ತೋರಿಸಿದ್ರೆ ಸುಮಾರು 1 ಲಕ್ಷ ಟನ್ ಆಗ್ತದೆ ಅದು. ಅಂದ್ರೆ ಜನರು ಸುಂಡ್ರ ಜನತೆ ಎಲ್ಲ ಮುಗ್ಧರಾದ್ರೆ ಎಲ್ಲ ಹಿಟ್ಲರ್ ಸಂಸ್ಕೃತಿ ಬ್ರಿಟಿಷ್ ಆಡಳಿತ ಮಾಡೋಣ ಅಂತಂದೇಳಿ ಈ ಮಹೇಶ್ ಗೌಡ್ರು ಎಲ್ಲ ದರ್ಬಾರ್ ಮೇಲೆ ಆಫೀಸರ್ಸ್ ಮುಚ್ಚಾಕತ್ತಾರ. ಇದ್ರ ತಹಸೀಲ್ದಾರ್ ಯಾಕೆ ಸುಮ್ಕಿದ್ದಾರೆ, ಅಲ್ಲಿರ್ತಕ್ಕಂಥ VA ಗೊತ್ತಿದ್ದಿಲ್ಲ, PC ಗೊತ್ತಿದ್ದಿಲ್ಲ, ಅಲ್ಲಿ ಪೊಲೀಸ್ಗೆ ಸಬ್ ಇನ್ಸ್ಪೆಕ್ಟರ್ ಗೊತ್ತಿದ್ದಿಲ್ವಾ? ಇವೆಲ್ಲ ನಿನಗೆ ಗೊತ್ತಿರೋದೇ ನೀನೇ ಕಿಂಗ್ ಪಿನ್ ಬಂದ್ ಅದನ್ನೆಲ್ಲ ಮುಚ್ಚಾಕ್ತಿರೋದು ಅಂತ ನನ್ನ ವಾದ. ಇಲ್ಲ, ಒಂದ್ ಕಡೆಗೆ ಇದೇ ಪ್ರಕರಣದಲ್ಲಿ ಈಗ ಮಾಧ್ಯಮದವರು ಅಂತ ಏನ್ ವರ್ಡ್ ಬಳಸ್ತಾ ಇದ್ರ, ಮಾಧ್ಯಮದವರು ಕೂಡ ಅಟ್ರಾಸಿಟಿ ಕೇಸ್ ಹಾಕ್ತಾರೆ. ಸೊ ಇವರು ಹೇಮರಾಜಪ್ಪ ಅಟ್ರಾಸಿಟಿ ಕೇಸ್ ಹಾಕ್ತಾರೆ. ಸೊ ಅವ್ರ ಕೇಸು ಇವ್ರ ಕೇಸ್ ಹಾಕ್ಬೇಕಾದ್ರೆ 2 ಕೊಟ್ರು ತಗೊಳ್ತೀವಿ ನಾವು. 2 ಕೊಟ್ರು ತಗೊಂತೀವಿ. ಇದು ಒಂದು ಜಿನಾನಿಟಿ. ನೀವು ಮಾಧ್ಯಮದವರು ಅವ್ರ ವಾರ ನಡೀತೈತೆ ಕರೆಕ್ಟು. ನಂದು ಕೊಡ್ಬೇಕಾದ್ರೂ ವಾಸ್ತವ ಏನಿತ್ತು ಅಂತೇಳಿ ಅಟ್ಲೀಸ್ಟ್ ಒಂದು ಕೇಳ್ಬೇಕಲ್ಲ. ಇದು ಆಮೇಲೆ ಇಷ್ಟು ದಿನ ಡಿಲೇ ಆಗ್ತದೆ. ಈಗ ನಾನು ನೀನು ಇಲ್ಲಿ ಗುದ್ದಾಡಿದ್ದು ಹೋಗಿ ಇಮ್ಡೆಟ್ ಕೊಟ್ರೆ ತಗೊಂಡ್ಬಿಡ್ಲಿ, ಬರ್ಕೊಂಡ್ಬಿಡ್ಲಿ. ನೀನ್ ಡೇಸು 12ಕ್ಕೆ ಒಂದು ಕೊಟ್ಟಿಯಪ್ಪ, 12ಕ್ಕೆ 1ನೇ ತಾರೀಕು ನಡೆದತ್ತ ಅಂತೇಳಿ 31 ನಡೆದತ್ತ ಅಂತೇಳಿ ಕೊಟ್ಟಿ, ಮತ್ತೆ ಈಗ ಬಂದಿ ನೀನು ಮತ್ತೆ ಅದೇ ಸಾಚಾರ ಸೇರ್ಸ್ಕೊಂಡು ಮತ್ತೆ ಗ್ರೂಪ್ ಮಾಡ್ಕೊಂಡು ಬಂದಿಯಾ, 12ನೇ ತಾರೀಕು ನಡೆದತ್ತ ಅಂತೇಳಿ ಮತ್ತೆ ಈಗ ಕೊಡಕ್ ಬಂದಿಯಾ ಅಂತೇಳಿ ಮಾಡ್ಬೇಕಾಯ್ತಲ್ಲ. ಇಲ್ಲ, ಅದ್ರಲ್ಲಿ ಮೆನ್ಷನ್ ಮಾಡ್ತಾರೆ ನಾವೆಲ್ಲ ಚರ್ಚೆ ಮಾಡಿದ್ವಿ ಅಂತ. ಚರ್ಚೆ ಮಾಡಿದ್ರೆ ನೀನ್ ಯಾಕೆ 12ನೇ ತಾರೀಕು ಒಂದು ಕಂಪ್ಲೇಂಟ್ ಮಾಡ್ತದಿಯಲ್ಲ ನನ್ನ ಮೇಲೆ, ನನ್ನ ಮೇಲೆ ಮಾಡ್ತದಿಯಲ್ಲ. ನಾನು ಅದಕ್ಕೆ ಹೇಳಿದೆ, ಈ ತೋರಣದಲ್ಲಿ DSP ಅಂಡರ್ ನಲ್ಲಿ ಬರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್, DSP, PSIಗಳು ಇವರು ಇದಕ್ಕೆಲ್ಲ ಭಾಗಿಯಾಗಿರೋದ್ರಿಂದ ಈ ತನಿಖೆ ಇವ್ರು ಮಾಡಬಾರ್ದು ಅಂತೇಳಿ ನಾನು SPಗೆ ನೇರವಾಗಿ ಕೊಟ್ಟು ಬಂದೆ. ನೀವು ನನ್ನ ತನಿಖೆನೇ ಮಾಡಬಾರ್ದು ಈ ವಿಚಾರದಲ್ಲಿ, ಬೇರೆಯವ್ರನ್ನ ಏಜೆನ್ಸಿ ಬೇರೆ ನಿಮ್ಮ ಯಾರಿಗಾದ್ರೂ ಕೊಡಿ, ಯಾವ ಅಧಿಕಾರಿಗಾದ್ರೂ ಕೊಡಿ, ಈ ವ್ಯಾಪ್ತಿಗಿರೋರಿಗೆ ಕೊಡಬಾರ್ದು ಅಂತ ನಾನೇ ನೇರವಾಗಿ SPಗೆ ಕಂಡು ಕೊಟ್ಟು ಬಂದೆ. ಯಾಕಂದ್ರೆ ನೀವೆಲ್ಲರೂ ಅದ್ರಾಗ ಭಾಗಸ್ಥರಿದ್ರಿ ಅಂತ. ಭಾಗಸ್ಥರಿರೋಕ್ಕೋಸ್ಕರ ನಮ್ಮನ್ನ ಈ ರೀತಿ ಆಟ ಮಾಡ್ತಾರೆ. ಒಂದು ಪೊಲೀಸ್ ಗಿರಿಗೆ ಒಂದು ವ್ಯವಸ್ಥೆನ ಕರೆಕ್ಟ್ ಆಗಿ ನ್ಯಾಯಸಮ್ಮತವಾಗಿ ನಡೆದ್ರೆ ಅದು ಕರೆಕ್ಟ್ ಆಗಿರ್ತದೆ, ಎಲ್ಲರಿಗೂ ಗೌರವ ಅಂತ ನನ್ನ ವಾದ. ಅದನ್ನ ದುರುಪಯೋಗ ಪಡಿಸಬಾರ್ದು, ಹಿಟ್ಲರ್ ಸಂಸ್ಕೃತಿ ಮಾಡಬಾರ್ದು ಅಂತ ನನ್ನ ವಾದ. ಸೊ ಒಂದು ಮಾಹಿತಿ ಪ್ರಕಾರ ರೈಲ್ವೆ ಯಾರ್ಡ್ ಅಲ್ಲಿ ಮೆಟೀರಿಯಲ್ ಇಲ್ಲ ಅಂತಂದ್ರೆ ಅವರೇ ರಿಪೋರ್ಟ್ ಕೊಟ್ಟಾರಂತ ಹೇಳ್ತಾ ಇದ್ದಾರೆ. ಎಲ್ಲೇ ರಿಪೋರ್ಟ್ PCR ತಗೊಳ್ಳಲ್ಲ, 150 ಹೋದ್ರೆ ಇಲ್ಲಿ
ಇಲ್ಲ ಅಂತೇಳಿ ಕೊಡ್ತಾರ, ಏನೈತಿ ಕೊಡ್ತಾರ, ನೀವು ಓದಿ. ಕೋರ್ಟ್ನಾಗ ಹೆಂಗ್ ಸಬ್ಮಿಟ್ ಮಾಡಿಲ್ಲ ಮೇಡಮ್, ಯಾಕೆ ಮಾಡಿಲ್ಲ? 150 ತಗೊಳ್ರಿ, ಇದ್ರಾಗ ಎಷ್ಟೆಷ್ಟು ಐತಿ ಅಂತ ಎಲ್ಲ ಗೊತ್ತಾಗ್ತದೆ ನಿಮ್ಗೆ, ಓದಿ. ಇಲ್ಲ ಅಕ್ರಮ ಆಗಿದೆ ಅಂತಳ, ಇಲ್ಲ ಅಂತಳ ಮೇಡಮ್ ಅವರು ಕ್ಲೀನ್ ಆಗಿ ಪಿನ್ ಟು ಪಿನ್ ಪ್ರತಿ ಒಂದು ಇದನ್ನ ಟೇಪ್ ಹಿಡಿದು ಅಳತಿ ಮಾಡಿ, ಲೋಡರ್ಗಳು ಹಿಂಗ್ ಸೀಸನ್ ಹತೋಟಾಗಿದ್ದಾವೆ, ಮಟೀರಿಯಲ್ ಅನ್ನ ಹತೋಟಾಗಿದ್ದಾವೆ, ರೇಟ್ 11 ದಿವಸ ಯಾಕೆ ನಿಂತ್ಕೊಂತು? ಮತ್ತೆ ನಿಲ್ಸಕ್ಕಾಗತ್ತಾ? ಒಂದು ರೈಲ್ವೆ ಸೆಂಟ್ರಲ್ ಗವರ್ಮೆಂಟ್ ಇದು ಅತಿ ಕಪ್ಪಿ ಮುಷ್ಟಿಯಲ್ಲಿ ಇರ್ತಕ್ಕಂಥ ಅಷ್ಟು ಡಿಪಾರ್ಟ್ಮೆಂಟ್ಗಳು ಮೇಂಟೈನ್ ಮಾಡ್ತದೆ ಅದಕ್ಕೆ ರೈಲ್ವೆದು ಸಾಧ್ಯ. ಮತ್ತೆ ಯಾಕೆ ನಿಂತ್ಕೊಂತು? ಮಾಧ್ಯಮ ಮಿತ್ರದವರಿಗೆ ಇಲ್ಲಿಂದ ಎಲ್ಲರೂ ಊಟ ಮಾಡ್ಕೊಂಡು ಹೋಗೋಣ. ಮಾಧ್ಯಮ ಮಿತ್ರರು ಸ್ಪಾಟ್ಗೆ ಹೋಗ್ಬಿಡೋಣ. ಸ್ಪಾಟ್ ಇನ್ಸ್ಪೆಕ್ಷನ್ ನೀವು ಮಾಡಬೇಕು. ನಿಮಗೆ ಅಲ್ಲಿ ಸುಮ್ಮನೆ ಗೂಗಲ್ ಎಲ್ಲಿನ ರಿಸರ್ಚ್ಗೆ ಎಲ್ಲಿಗೆ ಹೋಗ್ಬೇಕಂತ ಲೆಕ್ಕಂಡ್ರ ಓಪನ್ ತೋರಿಸೋದು ಬೇಸ್, ಅಲ್ಲಿ ಗಿಡ ಗಂಟೆ ಹೆಂಗ್ ಬೆಳೆದಂತ ಅಲ್ಲಿ ನಿಂತ್ಕೊಂಡೆ ಹಾಕ್ಬಿಟ್ರೆ ಅದು ಸುಮ್ ಸೆಟ್ಲೈಟ್ನ ಗಿಡ ಗಂಟೆ ಹೆಂಗ್ ಬೆಳೆದಿತ್ತು ಯಾವ್ದಂತ. ನಾನು 2013ರಿಂದ ಸೆಟ್ಲೈಟ್ ಇಮೇಜ್ ಕೊಡ್ಕೊಂತ ಹೋಗ್ತೀನಿ. 13ರಾಗ ಹೆಂಗಿತ್ತು, 14ರಾಗ ಹೆಂಗಿತ್ತು, 16ರಾಗ ಹೆಂಗಿತ್ತು, 17ರಾಗ ಹೆಂಗಿತ್ತು. ಈ ಪ್ರೆಸೆಂಟ್ ವಾಸ್ತವ ಏನೈತೆ, ಪ್ರೆಸೆಂಟ್ ವಾಸ್ತವ ಏನೈತೆ. ಆವಾಗ ಏನು ನಡೆದಿಲ್ಲ ಅಂದ್ರೆ ಅಂಕರ ಡಿಡಿ ತಪ್ಪು ಮಾಡಿಲ್ಲ, ಈ ಡಿಡಿ ತಗಿಸ್ಲು ಬಡಿತಾರ 1 ಕೋಟಿ ರೂಪಾಯಿ ಅಂಕರ ಡಿಡಿ ಪೆನಾಲ್ಟಿ ಕಟ್ಬಿಟ್ರಲ್ಲ. ಇಲ್ಲಿ ಏನು ನಡೆದಿಲ್ಲ ಅಂತ ರಿಪೋರ್ಟ್ ರೈಲ್ವೆದವ್ರು ಕೊಟ್ರು ಅಂದ್ರೆ ಈಗ ಡಿಡಿ ಕೇಸ್ ಹಾಕಿರಲ್ಲ ಅಂಕರ ಮೇಡಮ್ ತಗ ಕೇಸ್ ಹಾಕಿ ಕುಸ್ಲು ಬಿಡ್ತಾರ. ಮೇಡಮ್ ಪರ್ಮಿಟ್ ಕೊಡ್ದಂಗೆ ಇಟ್ಟಿದ್ಲಲ್ಲ, ಮೇಡಮ್ ಕಟ್ತಾರ ಡಿಡಿ? ಡೆಪ್ಟಿ ಡೈರೆಕ್ಟರ್ ಕಟ್ತಾರ? ಹೇಳಿ, ಇದು ಇದೇ ಸಾಧ್ಯ? ಫೈನ್ ಆಗ್ತಾಳೆ ಅಂದ್ರೆ ಅಲ್ಲಿ ಅಕ್ರಮ ನಡೆದಿದೆ ಅಂತ. ಫೈನ್ ಇಂದ ಮೇಡಮ್ ಹಾಕಿಲ್ಲ, ತಾನು ಹಿಂಗ್ ನಡೆದಿದೆ ಅಂತ ಘಟನೆ ಬಂದು ಪಿಸಿಆರ್ ಹಾಕ್ಬಿಟ್ಟಾಳ. ರೇಕ್ಗೆ ಪರ್ಮಿಟ್ ಕೊಟ್ಟಿಲ್ಲ. ಆಯಮ್ಮ ಬಲ್ಕ್ ಪರ್ಮಿಟ್, ಒಂದು ಪರ್ಮಿಟ್ ಕೊಡ್ಬೇಕು ಲಾಸ್ಟ್ ಫುಲ್ ಆದ್ಮ್ಯಾಗ. ಆ ಪರ್ಮಿಟ್ ಕೊಟ್ಟಿಲ್ಲ, ಇವತ್ತಿಗೆ ಕೊಟ್ಟಿಲ್ಲ. ಯಾಕ ಮಟೀರಿಯಲ್ ಅನ್ಲೋಡ್ ಮಾಡಿಸಿದ್ರು, ಖಾಲಿ ರೇಟ್ ತಗೊಂಡೋದ್ರು. ಇವ್ರು ಏನ್ ಮಾಡ್ರ, ದಿನ ಜಂಪ್ ಆಗೋದಕ್ಕೋಸ್ಕರ ಹಂಗಾಗಿ ಈಗೂ ದಿನಕ್ಕೆ 1,05,000 ರೂಪಾಯಿ ಪೆನಾಲ್ಟಿ ಕಟ್ತದ್ರ. ಈಗ ಪ್ರೆಸೆಂಟ್ ಡೇ ಅಮೌಂಟ್ 5,000 ಹೆಚ್ಚು ಕಡಿಮೆ ಇರ್ಬೋದು. ಯಾಕಂದ್ರೆ ಅದು ಪೆನಾಲ್ಟಿ ಕ್ಲಾಸ್ ಸುಮ್ಮನೆ ರಫ್ ಲೆಕ್ಕದಾಗ ಹೇಳ್ತದೆ. ಅದು ಒಂದ್ ದಿವಸಕ್ಕೆ ರೈಲ್ವೆ ವ್ಯಾನ್ ಮಟೀರಿಯಲ್ ಹಂಗೆ ಇದ್ರೆ ಎಷ್ಟು ಬೀಳುತ್ತೆ ಪೆನಾಲ್ಟಿ ಅಂದ್ರೆ 1,05,000 ಅಂತ ನನ್ನ ನಾಲೆಡ್ಜ್ ಇರೋದು. ಏನಾರ ವೇರಿಯೇಷನ್ ಮಾಡಿ ಅದಕ್ಕೇನು ಕಂಪೋಸಿಷನ್ ಒಂದು ರಿಕ್ವೆಸ್ಟಿಂಗ್ ಏನೋ ಕೊಟ್ಟು ಸಿಂಪಲ್ ಕಾಂಪೌಂಡ್ ಏನಾರ ಮಾಡಿರ್ಬೋದು. ಕಟ್ಟಿದೀನಿ ಅಂತ ಆತ ಈತ ಹೇಳ್ತಾನೆ. ಯಾರೋ FIR ಮಾಡಿಸ್ಬೇಕಾರ ಚಂದ್ರವ್ರು ಹೇಳಕತ್ತಾರಲ್ಲ, ಅದು ಆಮೇಲೆ ಕಟ್ಸ್ಕೊಂಡಿರ್ತಾರೆ ರೈಲ್ವೆ. ಯಾಕಂದ್ರೆ ಅಷ್ಟಿಂದ ಸುಮ್ಮನೆ ಎಂದ್ರೆ ಬರಲ್ಲ. ಈ ಚಂದ್ರ ಕಟ್ತಾನೋ ಇವ್ ಇನ್ಯಾರು ಕಟ್ಟಿರ್ತಾರೋ ಒಟ್ಟು ಕಟ್ಟಿರ್ತಾರೆ. ಈಗ ನಿಮ್ಮ ಮುಂದಿನ ನಡೆ ಏನು? ಮುಂದಿನ ನಡೆ ನಂದು ಹೋರಾಟ. ನಾನು ಅದಕ್ಕೆ ಈಗೇನ್ ಹೇಳ್ಕತ್ತೀನಿ, ಈ PCR 88, PCR 150 ಇವೆರಡು ಹಗರಣ ತಾಲೂಕಿನ ಆಡಳಿತ ಕಿಂಗ್ ಪಿನ್ CPI ಮಹೇಶ್ಗೌಡರು ಇರೋದ್ರಿಂದ, ಮತ್ತೆ ಅಲ್ಲಿ ರೈಲ್ವೆದವ್ರು ಕೆಲವರು ಇವ್ರು ಇನ್ವಾಲ್ವ್ ಆಗಿರೋದ್ರಿಂದ, ಕೆಲವರು ಎಲ್ಲರೂ ಅಲ್ಲ, ಕೆಲವರು ಅಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಇದನ್ನ CBI ತನಿಖೆ ಕೊಟ್ರೆ ಕರೆಸ್ಟ್ ಅಂತ ನನ್ನ ವಾದ. ಯಾಕಂದ್ರ ಇಲ್ಲೆಲ್ಲ ಮುಚ್ಚಾಕ್ಬಿಡ್ತಾರೆ ಇವ್ರು ಕೇಸ್ನ. ಬರಲ್ಲ, ಅದಕ್ಕೆ ಸ್ಟೇಟ್ ಗವರ್ಮೆಂಟ್ ಪ್ರೊಸೆಸ್ ಮಾಡಬೇಕು, ಇಲ್ಲ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಡಬೇಕು. ಅದಕ್ಕೆ ಇದನ್ನ ಈಗ ನೋಡ್ತೀನಿ ಇವ್ರು ಏನೇನ್ ಮಾಡ್ತಾರೆ ಏನೇನಿಲ್ಲ. ಇಷ್ಟೆಲ್ಲ ನಾನು ಲೆಟರ್ಗಳು ಕೊಟ್ಟಿನಿ, ರೈಲ್ವೆ ಇಲಾಖೆ ಕೊಟ್ಟಿನಿ, IG ಕೊಟ್ಟಿನಿ, DG ಕೊಟ್ಟಿನಿ, ಮೈಸೂರು ಜಲಜ್ಗೂ ಕೊಟ್ಟಿನಿ. ಟೋಟ್ಲಿ ಎಲ್ಲವೂ ಏನೇನ್ ಬೇಕು ರೆಕಾರ್ಡ್ಸ್ ನನಗೆ ಅಂತಂದು ಇನ್ನೂ ಕೇಳಿದೀನಿ. ಅವೆಲ್ಲ ಡಾಕ್ಯುಮೆಂಟರಿ ಕೂಡ ಅಂತ ಹೇಳಿನಿ. ಲಾರಿಗಳು ಏನು ಈಗ GPS ಕೂಡಿಸ್ಯಾರ, 206 ಗಾಡಿ ಬಿಟ್ಟಿದಾವೆ ಸೋಹನಾ ಸ್ಟೀಲ್ಸ್ ಇಂದ ಅಂತ ಬನ್ನೆಟ್ಟಿ ಹಾಡಿಗೆ ಹೇಳ್ತಾರೆ. ಅದ್ ನಾನು ರೈಲ್ವೆ ಇದಕ್ಕೆ ಸಾರಿ GPS ಟ್ರ್ಯಾಕ್ ಬರ್ತದೆ. ಗಾಡಿ ಆ ಡೇಟಿಗೆ ಲೋಡ್ ಆದ್ಮೇಲೆ ಎಲ್ಲೆಲ್ಲಿ ತಿರುಗಾಡಿತು ಅಂತೇಳಿ ಆ ಟ್ರ್ಯಾಕ್ ಸಹ ಕೊಡಿ ಅಂತೇಳಿ ನಾನು ಅವ್ರನ್ನೂ ಮನವಿ ಮಾಡಿದ್ದೀನಿ. ಆ ಟ್ರ್ಯಾಕ್ ನ ತಾವು ಭದ್ರಪಡಿಸಬೇಕು, ನಾಳೆ ಕೋರ್ಟಲ್ಲಿ ಬೇಕಾಗ್ತದೆ ಈ ರೀತಿ ಅಂತೇಳಿ. ಯಾಕಂದ್ರೆ ನಾನು ಸುಮ್ಮನೆ ಇದ್ಬಿಟ್ಟಿದ್ದೆ, ಯಾರೋ ಏನೋ ಮಾಡ್ಕೊಂಡ್ರೆ ಹಾಳಾಗೋಗ್ಲಿ ಅಂತೇಳಿ. ಈಗ ನನಗೆ ಪದೇ 2 ಕೇಸ್ ಬಿದ್ದ ಕೂಡಲೇ ನಾನು ಈಗ ಅಲರ್ಟ್ ಆಗಕ್ಕೆ ರೆಡಿ ಆಗಿದ್ದೀನಿ. ಅಲ್ಲ, ಒಂದು ಮಾಹಿತಿ ಪ್ರಕಾರ ಇಲ್ಲಿ ಸಂಡೂರಲ್ಲಿ ಒಂದಿಷ್ಟು ರಾಜ್ಯ ಮಟ್ಟದ ಲೀಡರ್ಗಳನ್ನ ಕರೆಸಿ ಕೂಡ ಪ್ರತಿಭಟನೆ ಮಾಡೋ ಸಾಧ್ಯತೆ ಇದೆ ಅಂತ ಒಂದು ಚರ್ಚೆ ನಡೀತಿದೆ. 101% ಮಾಡ್ತೀವಿ. ಇದನ್ನೆಲ್ಲ ಈ ಸ್ಪಾಟ್ ಇನ್ಸ್ಪೆಕ್ಷನ್ ನಮ್ಮ ಪಾರ್ಟಿ ವತಿಯಿಂದ ಸೋಮವಾರದೊಳಗೆ ಅಥವಾ 1-2 ದಿನ ಹೆಚ್ಚು ಕಡಿಮೆ 2 ಸ್ಪಾಟ್ ವಿಸಿಟ್ ಪಾರ್ಟಿ ವತಿಯಿಂದ ಆಗುತ್ತೆ. ನಮ್ಮ ರಾಜ್ಯ ನಾಯಕರು ಮತ್ತು ಜಿಲ್ಲಾ ನಾಯಕರು ಎಲ್ಲರೂ ನಾವು ಸೇರ್ಕೊಂಡು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀವಿ. ಇವನ್ ಜಾರದಡ್ಡಿ ಸಾಹೇಬ್ರಾಗಿರ್ಬೋದು, ಶ್ರೀರಾಮುಲು ಸರ್ ಆಗಿರ್ಬೋದು, ನಮ್ಮ ಜಿಲ್ಲಾ ಅಧ್ಯಕ್ಷರು, ಬಂಗಾರಮ್ಮಂತರು ಮತ್ತು ನಾವು ಇನ್ನೂ ಹಲವು ಮುಖಂಡರೆಲ್ಲ ಸೇರ್ಕೊಂಡು MLC ಸತೀಶ್ ಸರ್ ಎಲ್ಲರೂ ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಇದಕ್ಕೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳಿಲ್ಲ ಈ ಸರ್ಕಾರ ಅಂದ್ರೆ ನಾವು ಪ್ರೊಟೆಸ್ಟ್ ಮಾಡಕ್ ರೆಡಿ ಇದೀವಿ.